ರಾಜಧಾನಿ ಬೆಂಗಳೂರಿನಲ್ಲಿ ಜಲಸಂಕಷ್ಟ ಇನ್ನೂ ಕೂಡ ಮುಗಿದಿಲ್ಲ. ಬೆಂಗಳೂರಿನಲ್ಲಿ ಮುಗಿಯದ ಜಲಸಂಕಷ್ಟ, ಹೊರವಲಯದ ಬಳಿಕ ಈಗ ಸಿಟಿಯಲ್ಲೂ ಕೂಡ ಜಲಕ್ಷಾಮ ಎದುರಾಗಿದೆ. ರಾಜಾಜಿನಗರದ ಚಾಮುಂಡಿನಗರದಲ್ಲಿ ಜಲಸಂಕಷ್ಟ, ತಡರಾತ್ರಿ ಬರೋ ನೀರಿಗೆ ಕಾದು ಕೂರಬೇಕಾದಂತಹ ದುಸ್ಥಿತಿ. ನೀರಿಗಾಗಿ ನಿದ್ದೆಗೆಟ್ಟು ನಿವಾಸಿಗಳು ಕಂಗಾಲಾಗಿದ್ದಾರೆ. ಡ್ರಮ್ಗಳಲ್ಲಿ ನೀರನ್ನ ಸಂಗ್ರಹಿಸಿ ಜನ ಬಳಸ್ತಾ ಇದ್ದಾರೆ. ನೀರಿಗೆ ಪ್ರತಿನಿತ್ಯ ಬವಣೆಯನ್ನ ಪಡಬೇಕಾದಂತಹ ದುಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಜಲ ಬವಣೆ ಬೆಂಬಿಡದೆ ಕಾಡ್ತಾ ಇದೆ. ಸಾಕಷ್ಟು ಏರಿಯಾಗಳಲ್ಲಿ ನೀರಿಲ್ಲದೆ ಜನ ಪರಿತಪಿಸ್ತಾ ಇದ್ದಾರೆ. ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಯಾವ ರೀತಿಯಾಗಿ ಜಲಬವಣೆ ಈ ಭಾಗದ ಜನರನ್ನ ಬಾಧಿಸ್ತಾ ಇದೆ ಅಂತ ಹೇಳಿ, ಅವರ ಸಂಕಷ್ಟಕ್ಕೆ ಏನಾದರೂ ಪರಿಹಾರ ಕೊಡುವಂತಹ ಕೆಲಸ ಪ್ರಯತ್ನಗಳು ನಡೀತಾ ಇದೆಯಾ? ಏನ್ ಹೇಳ್ತಾರೆ ನಿವಾಸಿಗಳು? ಎಸ್ ಮಧುಶ್ರೀ, ಈಗಾಗಲೇ ಏನು ಬೆಂಗಳೂರಿನ ಹೊರವಲಯಗಳಲ್ಲಿ ನೀರಿನ ಸಮಸ್ಯೆ ಕಾಡ್ತಾ ಇತ್ತು. ಈಗ ನಗರ ಪ್ರದೇಶದಲ್ಲಿನ ಜನರಿಗೆ ಕೂಡ ನೀರಿನ ಸಮಸ್ಯೆ ಉಂಟಾಗಿರುವಂಥದ್ದು. ನಾನೀಗ ರಾಜಾಜಿನಗರದ ಚಾಮುಂಡಿನಗರದಲ್ಲಿದ್ದೀನಿ. ಇಲ್ಲಿಯ ನಿವಾಸಿಗಳು ಪ್ರತಿನಿತ್ಯ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಕೂಡ ಈ ಒಂದು ಜನರಿಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ತಡರಾತ್ರಿಯ ತನಕ ಕಾದು ಕುಳಿತರು ನಲ್ಲಿಯಲ್ಲಿ ಬರೋ ಅಲ್ಪ ಸ್ವಲ್ಪ ನೀರನ್ನೇ ಸಂಗ್ರಹ ಮಾಡಿಕೊಂಡು ಬಳಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಯಲ್ಲಿ ಬೋರ್ವೆಲ್ ನೀರು ಕೂಡ ಇಲ್ಲ. ಅದರ ಜೊತೆ ಬರುವಂಥ ನಲ್ಲಿ ನೀರು ಕೂಡ ಸರಿಯಾಗಿ ಸಿಗದೆ ಇರೋದು ಇಲ್ಲಿಯ ನಿವಾಸಿಗಳನ್ನ ಹೈರಾಣಾಗಿಸಿದೆ. ಇನ್ನು ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ತೆರಳಬೇಕು. ಇಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಕುಟುಂಬದವರು ಟ್ಯಾಂಕರ್ಗೆ ದುಡ್ಡನ್ನು ಕೊಟ್ಟು ನೀರು ತರಿಸ್ಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಬರುವಂತ ನೀರನ್ನು ಕೂಡ ಸರಿಯಾಗಿ ಬಿಡದೇ ಇರುವಂತದ್ದು ಇಲ್ಲಿಯ ಜನರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ. ನನ್ನ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಏರಿಯಾದಲ್ಲಿ ನೀರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ? ನಮ್ಮ ಏರಿಯಾದಲ್ಲಿ 3 ತಿಂಗಳಿಂದ ನೀರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆದ್ರೇನು ಇದು ಭೇಟಿ ಮಾಡಕ್ ಬಂದಿದ್ದು ಈ ವಿಡಿಯೋನವ್ರಿಗೆ ನಮಸ್ಕಾರ. ನಾವು ಚಾಮುಂಡಿನಗರಲ್ಲಿ ವಾಸ ಮಾಡೋರು. ಹಂಗಾಗಿ ನಮಗೆ ಒಂದು ಕಡೆ ನೀರು ಡೌನ್ಗೆ ನೀರು ಹೋದರೆ ಅಪ್ಪಗೆ ನೀರಿಲ್ಲ. ಅವ್ರ ಹತ್ರ ನೀರು ಬಿಚ್ಚೇ ಬೇಡ ಥರ ಹೋಗಿ ಬೇಡ್ತಾ ಇದ್ದೀವಿ. ಇದ್ರನ್ನ ಅವ್ರಿಗಿದ್ರೆ ತಾನೇ ನಮಗೆ ಸಪ್ಲೈ ಮಾಡೋಕ್ಕೆ. ಅವ್ರ ತಾನೇ ಏನು ಮಾಡ್ತಾರೆ? ಹಂಗಾಗಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಚಾಮುಂಡಿನಗರಲ್ಲಿ ವಾಸ ಮಾಡೋರು. ನಮಗೆ ತುಂಬ ಪ್ರಾಬ್ಲಮ್ ಇದೆ. ನೀವು ಯಾವುದಾದ್ರೂ ಹೆಲ್ಪ್ ಮಾಡಿ ನಮ್ಗೆ ನೀರಿಗೆ ವ್ಯವಸ್ಥೆ ಮಾಡಿ. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಿರೋ ಮಾತು. ಒಟ್ಟಿನಲ್ಲಿ ನಮಗೆ ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ, ನಲ್ಲಿ ನೀರು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಈ ಒಂದು ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಬೇಕು. ಆದ್ರೆ ಅಧಿಕಾರಿಗಳು ಕೂಡ ಮೌನವಾಗಿದ್ದಾರೆ ಅನ್ನೋ ಆಕ್ರೋಶವನ್ನ ಇಲ್ಲಿಯ ನಿವಾಸಿಗಳು ಹೊರಹಾಕ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಆದಷ್ಟು ಬೇಗ ಚಾಮುಂಡಿನಗರದ ನಿವಾಸಿಗಳ ಜಲಬವಣೆ ನೀಗ್ಲಿ, ಅಧಿಕಾರಿಗಳು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಿ ಅನ್ನೋದು ನಮ್ಮ ಆಗ್ರಹ ಕೂಡ.